ತುಂಬ ಖುಷಿ ಆಗ್ತಾಯಿದೆ ಅಮ್ಮ, ತುಂಬ ಹ್ಯಾಪಿ. ಎಲ್ಲ ಸಂಭ್ರಮ ಮಾಡ್ತಾಯಿದ್ದಾರೆ, ಸ್ನೇಹಿತರು ಬಂಧುಗಳು ಎಲ್ಲ ಖುಷಿ ಪಡ್ತಾಯಿದ್ದಾರೆ. ಭಾರಿ ಸಂತೋಷ ಆಯಿತು. ಈ ಲೆವೆಲ್ಗೆ ಹೋಗಿ ಆಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ನಾವು. ಅದಕ್ಕೆಲ್ಲ ಶ್ರಮ ಅವ್ರ ಕ್ಲಬ್ಬಿಂದ, ಪಯನೀರ್ ಸ್ಪೋರ್ಟ್ ಕ್ಲಬ್ಬಲ್ಲಿ ಇದ್ದಾರಲ್ಲ ಕೋಚರ್ಗಳು, ಅಧ್ಯಕ್ಷರು ಎಲ್ಲ ಇದ್ದಾರೆ. ನಾರಾಯಣಗೌಡರು, ಕುಮಾರಣ್ಣ, ಗೋಪಾಲಣ್ಣವರು, ಕುಮಾರಣ್ಣವರು, ಕೋಚ ನಾರಾಯಣಗೌಡರು, ಶಶಿ, ಇವ್ರದ್ದೆಲ್ಲ ಭಾರಿ ಶ್ರಮ ಇದೆ. ನಂದ ಅವರು, ಇವ್ರದ್ದೆಲ್ಲ ಶ್ರಮ ಇದೆ. ಅದರಿಂದ ಚೆನ್ನಾಗಿ ಆಡ್ತಾಯಿದ್ದಾನೆ. ಈಗ ಭಾರಿ ಖುಷಿ ಆಗ್ತಾಯಿದೆ ನಮಗೆ. ಅವತ್ತು ಸೆಲೆಕ್ಷನ್ ಆದ ದಿವಸನೇ ಅಲ್ಲಿಂದ ಫೋನ್ ಬತ್ತಮ್ಮ, ಹಿಂಗೆ ಸೆಲೆಕ್ಷನ್ ಆಯಿತು ಅಂತ. ಅವಾಗ ಖುಷಿ ಆಯಿತು. ನಮಗೇನೋ ಒಂಥರ ನನಸಿದು ಕನಸು ಥರ. ಈ ಮಟ್ಟಕ್ಕೆ ಹೋದ್ನಲ್ಲ ಅಂತ ಭಾರಿ ಹೆಮ್ಮೆ ಆಯ್ತಾಯಿದೆ. ನಮ್ಮ ಹೋಪಿತ್ತು. ಇಲ್ಲೂ IPL ಎಲ್ಲ ಆಡ್ತಿದ್ರಲ್ಲ, ಅಲ್ಟಿಮೇಟ್ ಖೋಖೋ ಚೆನ್ನಾಗಿ ಆಡ್ತಿದ್ರು. ಆಡ್ತಾರೆ ಅಂತ ಕಾನ್ಫಿಡೆನ್ಸ್ ಇತ್ತು. ಚೆನ್ನಾಗಿ ಆಡಿದ್ದಾನೆ, ಭಾರಿ ಖುಷಿ ಆಗ್ತಾಯಿದೆ ಅಮ್ಮ. ತುಂಬ ಇಂಟ್ರೆಸ್ಟ್ ಇತ್ತು ಅವನಿಗೆ. ನಾನು ಮುಂದೆ ಬರಬೇಕು, ಮುಂದೆ ಆಡಿ ಚೆನ್ನಾಗೆ ಮುಂದೆ ಬರಬೇಕು ಅನ್ನೋದು ಅವ್ನಿಗೆ ಆಸೆ ಇತ್ತು ಮೇಡಮ್. ಸ್ಪೋರ್ಟ್ಸಲ್ಲಿ ಹೆಸರು ಬರಬೇಕು ನನಗೆ ಸ್ಪೋರ್ಟ್ಸಲ್ಲಿ ಅಂತ ತುಂಬ ಆಸೆ ಇತ್ತು ಮೇಡಮ್ ಅವ್ರಿಗೆ. ಮಗ ಚೆನ್ನಾಗಿದ್ದು ಕೆಲಸದಲ್ಲೂ ಇದ್ದು ಸ್ಪೋರ್ಟ್ಸಲ್ಲೂ ಇರಬೇಕು, ಅವನು ಮುಂದೆ ಬರಬೇಕು ಅಂತ ತುಂಬ ಖುಷಿ. ಸಪೋರ್ಟ್ ಮಾಡ್ತಿದ್ರಿ ಅವರಿಗೆ ಅಂತ? ಈಗ ಅವರು ಖೋಖೋ ಆಡ್ತೀನಿ ಅಂತೆಲ್ಲ ಹೇಳಿದಾಗ ನೀವು ಆಟ ಆಡಕ್ ಬಿಡ್ತಿದ್ರ, ಅಥವಾ ಅವ್ರು ಮತ್ತೆ ಹೆಂಗೆ ಅದಕ್ಕಂತಾನೆ ಈ ಲೆವೆಲ್ಗೆ ಬರೋದಕ್ಕೆ ಹೆಂಗೆ ಅವ್ರು ವರ್ಕೌಟ್ ಮಾಡ್ತಿದ್ರು ಅಂತ? ಎಲ್ಲ ಮನೇಲೆಲ್ಲ ಖುಷಿನೇನೆ. ಅವ್ನು ಆಡೋದು ನಮಗೆ ತುಂಬ ಇಷ್ಟನೇ ಇತ್ತು. ಆಡಬೇಕು ಅಂತಾನೆ ನಮಗೆ ತುಂಬ ಖುಷಿ. ಎಲ್ಲ ಖುಷಿ ಪಟ್ಟಿದ್ದಾರೆ. ಇವಾಗ ಆಡಿರೋದಕ್ಕೆ ಎಲ್ಲ ಖುಷಿ ಪಟ್ಟಿದ್ದಾರೆ. ನಮ್ಮ ರಿಲೇಷನ್ ಎಲ್ಲ ಖುಷಿ ಪಟ್ಟಿದ್ದಾರೆ. ನಮಗೂ ತುಂಬ ಖುಷಿ, ನನ್ನ ಮಗ ಅಂತ ನನಗೂ ಹೆಮ್ಮೆ. ಅವ್ರ ಕೋಚ್ಗಳು ಎಲ್ಲರಿಗೂ ಅಭಿನಂದನೆಗಳು ಹೇಳ್ತೀನಿ. ಅಂದರೆ ಈ ಪರ್ಟಿಕ್ಯುಲರ್ ಸ್ಪೋರ್ಟ್ಸಲ್ಲೇ ಅವ್ನಿಗೆ ತುಂಬ ಇಂಟ್ರೆಸ್ಟ್ ಇತ್ತು. ಅಂದರೆ ನಾವು ಹೇಳ್ತಿದ್ವಿ ಕ್ರಿಕೆಟ್ ಆಡು ಥರ, ಟೆನ್ನಿಸು ಅದರಲ್ಲೆಲ್ಲ ತುಂಬ ಪ್ರೋತ್ಸಾಹ ಸಿಗುತ್ತೆ, ಆಮೇಲೆ ಜಾಸ್ತಿ ಹೆಸರು ಆಗುತ್ತೆ. ಇದರಲ್ಲಿ ಏನಿದೆ ಅಂತಲೇ ನಾವು ಫಸ್ಟ್ ನೆಗ್ಲೆಕ್ಟಾಗಿ ಮಾತಾಡಿದ್ವಿ. ಆದರೆ ಅವ್ನು ಮಾತ್ರ ಈ ಗೇಮ್ ಬಿಟ್ಟು ಅದ್ರ ಆಚೆ ಹೋಗಲಿಲ್ಲ. ಅವರು ಕೋಚ್ಗಳು ಸ್ಕೂಲ್ ಡೇಸಲ್ಲಿ ಮಾಧವ್ ಸರ್ ಅಂತ ಆಗಿರ್ಬೋದು, ಆಮೇಲೆ ಈಗ ಕಾಲೇಜ್ ಎಲ್ಲ ಗೌರ್ಮೆಂಟ್ ಕಾಲೇಜು ಸ್ಕೂಲಲ್ಲೇ ಅವ್ನು ಓದಿದ್ದು, ಪ್ರೈವೇಟಲ್ಲಿ ಯಾವುದೂ ಮಾಡಲಿಲ್ಲ. ಅಂದರೆ ತುಂಬ ಹೆಲ್ಪ್ ಆಗಿದೆ ಹಂಗೆ ಕ್ಲಬ್ಬಲ್ಲೆಲ್ಲ. ಕುಮಾರ್ ಸರ್ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಮಟ್ಟಕ್ಕೆ ಬರೋಕ್ಕೆ. ಆಮೇಲೆ ಎಲ್ಲ ಎಷ್ಟೊಂದು ಜನ ಇದ್ದಾರೆ ಆ ಥರ. ಅವನು ಎಷ್ಟು ಟೈಮ್ ತಗೊಳ್ತಿದ್ರು ಇದಕ್ಕಂತಾನೆ? ಎಷ್ಟು ಅವರೇ ಟೈಮ್ ಅಂದ್ರೆ ಈಗ ಬೇರೆ ಫ್ಯಾಮಿಲಿ ಜೊತೆ ಕಳೆದಿರ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಕಳೆದಿರ್ಬೋದು, ಅದ್ರ ಜೊತೆಗೆ ಅವರು ಹೇಗಿರ್ತಿದ್ರು ಮನೆ ನೋಡಿ? ಹೌದೌದು, ತುಂಬ ಬ್ಯಾಲೆನ್ಸ್ ಮಾಡ್ತಿದ್ರು. ಯಾಕಂದರೆ ಅವ್ನು ಕಾಲೇಜಿಂದನೂ ಸ್ಟಾರ್ಟ್ ಮಾಡ್ದಲ್ಲ, ಸ್ಕೂಲ್ ಡೇಸಿಂದನೂ ಕಾಲೇಜ್ ಮುಗಿಸ್ಕೊಂಡು ತಿರ್ಗಾ ಪ್ರಾಕ್ಟೀಸ್ ಮಾತ್ರ ಒಂದಿನ ಸಂಡೇನೂ ಅವ್ನು ರಜೆ ತೊಗೊಂಡು ರೆಸ್ಟ್ ಮಾಡ್ತಿರ್ಲಿಲ್ಲ. ಕಂಪಲ್ಸರಿ ಎಂಥ ಮಳೆ ಬಂದರೂ ಅವ್ನು ಹೋಗ್ತಿದ್ದ ಸ್ಪೋರ್ಟ್ಸ್ಗೆ. ಎಲ್ಲ ಪ್ರಾಕ್ಟೀಸ್, ಹಾರ್ಡ್ ವರ್ಕ್. ತುಂಬ ಈ ಮಟ್ಟಕ್ಕೆ ಬಂದಿದ್ದಾನೆ ಅಂದರೆ ಅದು ಅವನ ಹಾರ್ಡ್ ವರ್ಕೇ ಕಾರಣ. ಅದೇ ಎಲ್ಲರೂ ಗುರುತಿಸಿ ಅವನಿಗೆ ಬೆಂಬಲ ಕೊಡಬೇಕಂತ ಹೇಳ್ತೀನಿ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ ಚಿಕ್ಕ ವಯಸ್ಸಿಂದ. ಸುಮ್ಮನೆ ಸಾಧನೆ ಅಲ್ಲ ಇದು, ತುಂಬ ಹಾರ್ಡ್ ವರ್ಕು. ಪೇರೆಂಟ್ಸೂ ಅಷ್ಟೇ ಅವನಿಗೆ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಇದೇ ಬಿಡು ಈ ಸ್ಪೋರ್ಟ್ಸು ಅಂತ ಆ ಥರ ಎಲ್ಲ ಅವ್ರು ಹೇಳಿಲ್ಲ. ಇಲ್ಲ ಇದರಲ್ಲಿ ಏನೋ ನೀನು ಕಂಡಿಡ್ಕೊಂಡಿದ್ದೀಯ, ಏನೋ ಆಗ್ತೀಯ ಅಂತ ಭರವಸೆ ಇದೆಯಲ್ಲ, ಇದರಲ್ಲೇ ಮುಂದುವರಿ ಆ ಥರ ಎಲ್ಲ ಬೆಂಬಲ ಕೊಟ್ಟಿದ್ದಾರೆ ನಮ್ಮ ಪೇರೆಂಟ್ಸ್ ಆಗಿರ್ಬೋದು. ನಾವು ಸಿಸ್ಟರ್ ಆಗಿ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅಂದರೆ ಅವ್ನ ಮನೇಲಿ ಜಾಸ್ತಿ ಅಂದರೆ ಸೇರಲ್ಲ. ಯಾಕಂದರೆ ಸ್ಪೋರ್ಟ್ಸು ಆಮೇಲೆ ಲೀಗ್ಗಳೆಲ್ಲ ಸ್ಟಾರ್ಟ್ ಆದಾಗ ಅದಕ್ಕೆ ಪ್ರಾಕ್ಟೀಸು ಅಂತ 2 ತಿಂಗಳು 3 ತಿಂಗಳು ಮನೆ ಸೇರ್ತಿರ್ಲಿಲ್ಲ. ಬಂದ್ರೂ ಅಷ್ಟೇ ಮಾರ್ನಿಂಗು ಅವನು ಜಿಮ್ಗೆ ಹೋಗಬೇಕು, ಪ್ರಾಕ್ಟೀಸ್ ಇತ್ತು. ಆಮೇಲೆ ತಿರ್ಗಾ ಸಂಜೆ ಪ್ರಾಕ್ಟೀಸ್ ಇತ್ತು. ಮಧ್ಯದಲ್ಲಿ ಕೆಲಸಕ್ಕೆ ಜಾಬ್ ಮಾಡಬೇಕಿತ್ತು. ಅಕಸ್ಮಾತ್ ಪ್ರೈವೇಟ್ ಇದರಲ್ಲೆಲ್ಲ ಆಡಿದ್ರೆ ಸಂಬಳ ಎಲ್ಲ ಕಟ್ಟಾಗ್ತಿತ್ತು. ಈಗ ಗೌರ್ಮೆಂಟಿಂದ ಆಡಿದ್ರೆ ಮಾತ್ರ ಸ್ಯಾಲ್ರಿ ಕೊಡೋರು. ಆ ಥರ ಹಾರ್ಡ್ ವರ್ಕ್ ಮಾಡಿ ಪ್ರೋಟೀನ್ಗೆಲ್ಲ ಹಂಗೆ ಎಲ್ಲ ತಿಂದು ಎಲ್ಲ ಕಾಸು ತುಂಬ ಅಮೌಂಟ್ ಎಲ್ಲ ಖರ್ಚಾಗಿದೆ. ಅವನಿಗೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ. ಪ್ರತಿಫಲ ಸಿಗಬೇಕು ಅಂತಾನೆ ಕೇಳ್ಕೊತೀನಿ. ಸರ್ಕಾರದವರು ಏನಾದ್ರು ಮಾಡಬೇಕು ಅಂತ ಈಗಾರು ಕೇಳ್ಕೊತೀನಿ. ಅವ್ನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ, ಅವ್ನು ಪ್ರತಿಫಲ ಸಿಗಬೇಕು ಅಂತಾನೆ ಕೇಳ್ಕೊತೀನಿ. ಹೌದು, ನಾವು ಚಿಕ್ಕ ಹುಡುಗ, ಅವನು ಅವ್ರ ತಂದೆಯವ್ರ ಪಾಪ ತುಂಬ ಹಾರ್ಟ್ ಪೇಷಂಟು. ಹಂಗಾಗಿ ಬೇಡಪ್ಪ ಕೆಲ್ಸಕ್ಕೆ ಹೋಗ್ಕೊಂಡು ಹೋಗಿ ಮಾಡ್ಕೊ. ಅದು ಆಟೋ ಚಾಲಕರು ಬೇಡ, ಸುಮ್ಮನೆ ಯಾಕೆ ಯಾವುದೋ ಒಂದು ಅಪಾರ್ಟ್ಮೆಂಟ್ ಕೆಲಸಕ್ಕೆ ಹೋಗಿ ಕೆಲಸ ದುಡ್ಡು ಮಾಡ್ಕೊ, ಯಾಕೆ ಹೋಗ್ತಾ ಆಟ ಎಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ಅಂತ ನಾವು ಹೇಳ್ತಾ ಇದ್ದೋ. ಇಲ್ಲ ಮಮ್ಮ ಹೋಗಿ ಆಟ ಆಡ್ತೀನಿ, ಮುಂದೆ ಚೆನ್ನಾಗಿ ಆಟ ಆಡ್ತೀವಿ. ಹಂಗಾಗಿ ಎಲ್ಲ ತಂದೆ ತಾಯಿ ತುಂಬ ಕಷ್ಟ ಕೊಡೋಕೆ ಹೋಗ್ಬೇಡ, ಆಮೇಲೆ ನೀನು ಆಟ ಆಡೋಕೆ ಟೈಮ್ ವೇಸ್ಟ್ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ ಅವ್ರಿಗೆ. ತುಂಬ ಸಂತೋಷ. ಅವ್ರ ತಂದೆಯವರು ಫೋನ್ ಮಾಡಿದಾರ, ಹಿಂಗಾಗಿದೆ. ಅವನು ಫೋನ್ ಮಾಡಿದ, ನಮ್ಮ ಈ ಥರ ಹಿಂಗಾಗಿ ಸೆಲೆಕ್ಟ್ ಆಗಿದೆ, ಹಿಂಗೆ ಗೆದ್ದಿದ್ವಿ ಅಂತ. ತುಂಬ ಆಸೆ ಮಾತಾಡೋಕ್ಕೆ ಮಾತಿಲ್ಲ ಮೇಡಮ್. ಅದು
ನಾವು ಕ್ಲಬ್ಬರೆಲ್ಲ ಸೇರ್ಕೊಂಡು ಪಾಪ ಅವ್ರಿಗೆ ಆಟ ಆಡೋಕ್ಕೆ ಅವಕಾಶ ಕೊಟ್ಟು ತುಂಬ ಪ್ರೋತ್ಸಾಹ ಮಾಡಿದ್ದಾರೆ ಭಾಳ. ಅದಕ್ಕೆ ಹೆಮ್ಮೆ ಪಡೋಕೆ ಬಂದ ಕೆಲಸ ಸಿಗೋದೇ ದೊಡ್ಡ ಕೆಲಸ. ಅವನು ಆಟ ಆಡೋಕ್ಕೆ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ಕ್ಲಬ್ ಯಂಗ್ ಪೈನೇಸ್ ಸ್ಪೋರ್ಟ್ಸ್ ಕ್ಲಬ್ ಇದೆ. ಅವ್ರು ತುಂಬ ಅವರೆಲ್ಲ ಕೋಚರೆಲ್ಲ ಮಾಡಿ ತುಂಬ ಚೆನ್ನಾಗಿ ಅವನ್ನ ಮುಂದುವರೆಕೆ ಮಾಡಿಕೊಟ್ಟಿದ್ರು. ಅವ್ನು ನಮ್ಮ 2012 ನಮ್ಮ ಕ್ಲಬ್ಬಿಗೆ ಬಂದು ಜಾಯ್ನ್ ಆದ. ನಾನು ಅವನು ಒಟ್ಟಿಗೆ ಒಂದೇ ಸ್ಕೂಲ್ ಓದಿದ್ದು, ಚಾಮರಾಜಪೇಟೆ ಸ್ಕೂಲು, ರಾಮಮಂದಿರ ಸ್ಕೂಲು. ನಮಗೆ ಫಸ್ಟ್ ಕೋಚ್ ಬಂದು ಮಾದೇಶ್ವರ ಸಾರು. ಅವರಿಂದ ನಾವು ಒಂದೇ ನಮ್ಕಿನ್ನ ಜೂನಿಯರ್ ಹುಡುಗ, ಅದು ಒಂದೇ ಸ್ಕೂಲಲ್ಲಿ ಓದಿ ಅವ್ನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಆಮೇಲೆ ನಮ್ಮ ಕ್ಲಬ್ಬಿಗೆ ನಾನು ಈ ಕ್ಲಬ್ಬಿಗೆ ಬಂದು ಜಾಯ್ನ್ ಆದಾಗ, ನಾನು ಬಂದಾಗ 99 ಬಂದಾಗ ಕ್ಲಬ್ಬಿಗೆ ಜಾಯ್ನ್ ಆದೆ. ಆವಾಗ ನಾನು ಕೋಚ್ ಆಗಿದ್ದು 2010 ಕೋಚ್ ಆಗಿದ್ದು. ಅವ್ನು ನಮ್ಮ ಕ್ಲಬ್ಬಿಗೆ ಬಂದು 2012 ಬಂದಿದ್ದು. ಆವಾಗ ನಾನು ಅವನ್ನ ಕ್ಲಬ್ಬಿಗೆ ಸೆಲೆಕ್ಟ್ ಮಾಡ್ಕೊಂಡು ಕರ್ಕೊಂಡೆ. ಟ್ರೈನ್ ಅಪ್ ಮಾಡ್ತಿದ್ವಿ ಸರ್, ಅವರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ರು? ಹಾರ್ಡ್ ವರ್ಕರ್ ಅಂದರೆ ನಮ್ಮದಲ್ಲಿ ಎಲ್ಲ ಇದರಲ್ಲಿ ತುಂಬ ಹಾರ್ಡ್ ವರ್ಕರ್ ಇದ್ದಾರೆ ಹುಡುಗರು. ಅದರಲ್ಲಿ ಇವನು ತುಂಬ ಎಲ್ಲರಿಗಿಂತ ಮೇಲ್ಗೈ. ಇವನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಬೆಳಿಗ್ಗೆ ಜಾಗ್ ಮಾಡ್ಕೊಂಡು ಓಡೋಕ್ಕೆ ಶುರು ಮಾಡಿದೆ. 2 ಅವರ್ ಅಲ್ಲೇ ಕೋಚಿಂಗ್ ಮಾಡ್ಕೊಂಡು ಜೊತೆಲಿ ಇದ್ದು ಇದು ಮಾಡ್ಕೊಂಡಿದ್ದು. ಅಂದ್ರೆ ಅವ್ರಿಗೆ ಈ ತರ ಸ್ಪೋರ್ಟ್ಸ್ ಅಲ್ಲಿರೋರಿಗೆ ಫುಡ್ ಪ್ರತಿಯೊಂದು ತುಂಬಾನೇ ಇಂಪಾರ್ಟೆಂಟ್. ಹೌದು. ಅವ್ರದ್ದು ಫುಡ್ದು ಎಲ್ಲ ಯಾವ ರೀತಿ ನೋಡ್ಕೊಳ್ತಾರೆ? ಫುಡ್ಡು ಮಾಡ್ತಿದ್ರು ವರ್ಕೌಟ್? ಫುಡ್ಡಲ್ಲೊಂದು ಏನಿಲ್ಲ, ಮಾಮೂಲಿ ಬೆಳಿಗ್ಗೆ ನಾಷ್ಟ ಮುದ್ದೆ ಮಾಮೂಲಿ. ಆಮೇಲೆ ಬೆಳೀತಾ ಮಾಮೂಲಿ ನಾಡಿದ ಮೇಲೆ ಫುಡ್ಡೇ ಮೇಡಮ್. ಆತಲ್ಲ ಫುಡ್ಗಿದ್ದು ಆತಲ್ಲ ಏನಿಲ್ಲ. ಪಾರ್ಟಿಸಿಪೇಟ್ ಮಾಡಿದ್ರೆ ಅವಾಗ ಅವನು ನ್ಯಾಷನಲ್ಸ್ ಆಡಿದ. ಕರ್ನಾಟಕ ಇಲ್ಲೊಂದೊಂದು ಕರ್ನಾಟಕ ಇಲ್ಲೊಂದು ಸಬ್ ಜೂನಿಯರು ಒಂದು 13ರಿಂದ 14 ನ್ಯಾಷನಲ್ಸ್ ಆಡಿದ್ದಾನೆ. ಆಮೇಲೆ 3 ಇಂಡಿಯಾ ಆಡಿದ್ದಾನೆ. ಒಂದು ಇಂಗ್ಲೆಂಡ್ ಸೀರೀಸ್ ನಡೀತು, ಇಂಡಿಯನು ಭಾರತ ಅಂತ ಇದು. ಅದಾದಮೇಲೆ ಏಷ್ಯನ್ ಚಾಂಪಿಯನ್ಶಿಪ್ ನಡೀತು. ಇವಾಗ ವರ್ಲ್ಡ್ ಕಪ್ ನಡೆದಿದೆ. 3 ಸಲ ಇಂಡಿಯಾ ಆಡಿದ್ದಾರೆ. ಈಗ ಬೇರೆ ಇಲ್ಲಿ ಕಂಪೇರ್ ಮಾಡಿದ್ರೆ ವರ್ಲ್ಡ್ ಕಪ್ ಅನ್ನೋದು ತುಂಬಾನೇ, ಹೌದೌದು, ಅಲ್ಲಿ ಬೇರೆ ಬೇರೆ ದೇಶದಿಂದ ಬಂದವರು ಅವ್ರದೇ ಸ್ಟ್ರಾಟಜಿಗಳನ್ನ ಪ್ಲೇ ಮಾಡ್ಕೊಂಡು ಅವ್ರು ಇದು ಮಾಡ್ತಾರೆ. ಸೊ ಇದಕ್ಕೆ ಯಾವ ರೀತಿ ಪ್ರಿಪೇರ್ ಮಾಡ್ತಿದ್ದೀರಾ ನೀವು ಅಂತ? ಮೇಡಮ್ ಈಗ ಅವನು ಹೆಂಗೆ ಅಂದರೆ, ಈಗ ವರ್ಲ್ಡ್ ಕಪ್ ಸೆಲೆಕ್ಟ್ ಆಗಬೇಕಂದ್ರೆ ನಿಮ್ಗೆ ಯಾವ ಥರ ಹೇಳಿ ಗೊತ್ತಾಗಿಲ್ಲ. ಫಸ್ಟ್ ಅಂದ್ರೆ ಈಗ ನಾರ್ಮಲ್ ಆಗಿ ಅವ್ರು ಖೋಖೋನ ಪ್ರಾಕ್ಟೀಸ್ ಮಾಡೋದಕ್ಕೂ ವರ್ಲ್ಡ್ ಕಪ್ಗೆ ಪ್ರಾಕ್ಟೀಸ್ ಮಾಡೋದಕ್ಕೂ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಯಾಕಂದ್ರೆ ಬೇರೆ ಅವ್ರು ಬೇರೆ ಬೇರೆ ಸ್ಟ್ರಾಟಜಿ ಆಸಕ್ತಿ ಮಾಡ್ತಾರೆ. ಸೊ ಎಸ್ಪೆಷಲಿ ವರ್ಲ್ಡ್ ಕಪ್ ಅಂತ ಯಾವ ರೀತಿ ಪ್ರಿಪೇರ್ ಆಗ್ತಿದ್ದಾರೆ ಅಂತ? ಮೊದಲಿಂದನೂ ನನಗೆ ಚಾನ್ಸ್ ಸಿಗ್ತೈತೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅದರಿಂದ ಅವನಿಗೆ ಈಗ ರೆಡಿ ಆಗೋಕ್ಕೆ ಅವನು ನನಗೆ ಏಷ್ಯನ್ ಚಾಂಪಿಯನ್ಶಿಪ್ ಆಡಿದ ಮೇಲೆ ನೆಕ್ಸ್ಟ್ ವರ್ಲ್ಡ್ ಕಪ್ಗೆ ಸೆಲೆಕ್ಷನ್ ಆಯ್ತಿತ್ತು ಅಂತ ನಂಬಿಕೆ ಇತ್ತು. ಆಮೇಲೆ ನ್ಯಾಷನಲ್ಸಲ್ಲಿ ಅವನ್ನ ತುಂಬ ಆಟ ನೋಡಿದ್ದಾರೆ. ಅಲ್ಲಿಂದ ಸೆಲೆಕ್ಟ್ ಮಾಡ್ತಾನೆ ಅಂತ ಗೊತ್ತಾಗಿ ಅಲ್ಲಿಂದ ಅವ್ನು ಕೋಚ್ ಫೋನ್ ಮಾಡಿ ಈ ಥರ ನೇಮ್ಗಳು ಬರ್ತಾ ಇದೆ, ನೀನು ಅದರಲ್ಲಿ ಇದೆಯಾ, ನೀನು ಸ್ವಲ್ಪ ತುಂಬ ಇದು ಮಾಡಬೇಕಂತ ಹೇಳಿ ಅಲ್ಲಿಂದ ಆಟ ಆಡಿ ಆಮೇಲೆ ಇಲ್ಲಿಂದ ಪ್ರಿಪೇರ್ ಆಗಿ ಬೆಳಿಗ್ಗೆ 5:30 ನಮ್ಮ ಕ್ಲಬ್ಬಿಗೆ ಬಂದು ಸಾಯಂಕಾಲ ಹೊತ್ತು ಬೆಳಿಗ್ಗೆ 2 ಟೈಮ್ ಪ್ರಾಕ್ಟೀಸ್ ಮಾಡ್ಕೊಂಡು ಇವಾಗ ಅವನಿಗೆ ಸಿಕ್ಕ ಫಲ ಸಿಕ್ಕಿದೆ ಮೇಡಮ್. ಕುಮಾರ್ ಅಂತ, ಯಂಗ್ ಪೈನೇಸ್ ಸ್ಪೋರ್ಟ್ಸ್ ಕ್ಲಬ್ ಕುಮಾರ್ ಕೋಚ್. ಇದು ಈ ಸಂಸ್ಥೆ ಯಂಗ್ ಪೈನೇಸ್ ಸ್ಪೋರ್ಟ್ಸ್ ಕ್ಲಬ್ ಅಂತೇಳಿ ಒಂಬೇಗೌಡ ನಗರದಲ್ಲಿತ್ತು. ಸೊ ಮೂಲತಃವಾಗಿ ನಮ್ಮ ರವಿ ಕಿರಣ್ ಅವರು ಅಲ್ಲಿ ಆಟಗಾರರಾಗಿದ್ದರು ಮತ್ತು ನಮ್ಮ ಅಣ್ಣವರು ಲೋಕೇಶ್ ಅಂತನೂ ಖೋಖೋ ಆಟಗಾರರಾಗಿದ್ದರು. ರವಿ ಕಿರಣ್ ಅವರು ಆ ಸಂಸ್ಥೆನ ಒಂದು ಭಾಗ ಇಲ್ಲಿ ವಿಜಯನಗರ ತಂದು ಇಲ್ಲಿ ಪ್ರಾರಂಭ ಆಗಿದ್ದು 1979ರಲ್ಲಿ ಪ್ರಾರಂಭ ಆಗಿದ್ದು ನಮ್ಮ ಸಂಸ್ಥೆ. ಇಲ್ಲಿ ನಮ್ಮ ವಿಜಯನಗರ ಕ್ಲಬ್ ಏನಿದೆಯೋ ಅದನ್ನು ಕಮ್ಗುಟ್ಟೆ ಅಂತ ಕರೀತಾ ಇದ್ವಿ ನಾವು ಹಳೆ ಕಾಲದಲ್ಲಿ. ಅಲ್ಲೇ ಒಂದು ಚಿಕ್ಕದಾಗಿ ಗ್ರೌಂಡ್ ಮಾಡಿಕೊಂಡು ಅಲ್ಲಿ ಖೋಖೋನ ಪ್ರಾರಂಭ ಮಾಡಿ, ಸೊ ನಮ್ಮ ರವಿ ಕಿರಣ್ ಅವರು ಈ ಸಂಸ್ಥೆಯನ್ನು ಕಟ್ಟೋದಕ್ಕೆ ಭಾಳ ಪಾತ್ರ ಇದೆ. ಆಗ ನಾನು ಲೋಕೇಶ್ ಅವರ ತಮ್ಮ ಆಗಿರೋದ್ರಿಂದ ಅವ್ರ ತಮ್ಮ ನಾನು ಇಬ್ಬರು ಕಾಲೇಜಿಗೆ ಹೋಗ್ತಾ ಇದ್ವಿ. ಅಲ್ಲಿಂದ ಇವರು ಪರಿಚಯ ಆಗಿ ನಾನು ಅಲ್ಲಿನ ಮ್ಯಾನೇಜರ್ ಆಗಿ ಆ ಒಂದು ಸಂಸ್ಥೆಗೆ ನಮಗೆ ಅವಕಾಶ ಮಾಡಿಕೊಟ್ಟು ಕಾಲ ಕಳೀತಿದ್ದಾಗೆ ನಾವು ಅಲ್ಲಿ ಚೇರ್ಮನ್ ಆದ್ವಿ. ಈಗ ಅಧ್ಯಕ್ಷ ಆಗಿ ಸೇವೆ ಮಾಡ್ತಾ ಇದ್ವಿ. ಭಾಳ ವರ್ಷಗಳಿಂದ ನಮ್ಮ ಈ ಕ್ಲಬ್ನ ನಡೆಸೋದಕ್ಕೆ ಭಾಳ ನಮ್ಮ ಸೀನಿಯರ್ಸ್ ಹುಡುಗರು ಯಾರ್ಯಾರು ಇದ್ದಾರೋ, ಈ ನಾರಾಯಣ ಇರ್ಬೋದು, ನಂದ ಇರ್ಬೋದು, ಶಶಿ ಇರ್ಬೋದು, ಇನ್ನೂ ಹಲವಾರು, ನಮ್ಮ ಕೋಚ್ ಬಂದು ಕುಮಾರ್ ಇರ್ಬೋದು, ಇವರೆಲ್ಲ ಭಾಳಷ್ಟು ಪ್ರಯತ್ನ ಮಾಡಿ ಇಲ್ಲಿ ಬರತಕ್ಕಂಥ ಆಟಗಾರರಿಗೆ ಈ ಆಟದ ಏನಿದೆ ವೈಮಾನಿಕ ಯಾವ ರೀತಿ ಕಲ್ತ್ಕೊಬೇಕು, ಯಾವ ರೀತಿ ಮಾಡಬೇಕು, ರಾತ್ರಿ ಆಗಲೂ ಪಾಪ
ನಮ್ಮ ಕುಮಾರ್ ಅಂತೂ ತುಂಬಷ್ಟು ಪ್ರಯತ್ನ ಮಾಡಿ ಅವರಿಗೆ ನಮ್ಮ ಈ ನಾರಾಯಣ್ ಇರ್ಬೋದು, ಶಶಿ ಇರ್ಬೋದು, ನಂದ ಇರ್ಬೋದು, ಇವರೆಲ್ಲ ಸಹಕಾರ ಕೊಟ್ಟು ಏನಾಗಬೇಕು ಮಾಡಬೇಕು ಅಂತ ನಾವು ಅಧ್ಯಕ್ಷರ ಸ್ಥಾನದಲ್ಲಿ ಇರೋದ್ರಿಂದ ನಮ್ಮ ಗಮನಕ್ಕೆ ತಂದು ಅವ್ರಿಗೇನಾದರೂ ಈ ಹೊರಗಡೆ ಹೋದಾಗ ಅವ್ರಿಗೆ ಹಣದ ಅವಶ್ಯಕತೆ ಇರ್ಬೋದು, ಅವರಿಗೆ ಟಿ ಶರ್ಟ್ಗಳ ಅವಶ್ಯಕತೆ ಇರ್ಬೋದು, ಆ ಕೋರ್ಟ್ಗೆ ಬೇಕಾದ ಸಲಕರಣೆಗಳಿರ್ಬೇಕು. ಹಾಗಾಗಿ ನಾನು ಕೇಳಿದಾಗ ನಮ್ಮ ಕೈಲಾದಷ್ಟು ಈ ಸಂಸ್ಥೆಗೆ ನಾವು ಸಹಕಾರ ಕೊಟ್ಟು ಇವತ್ತು ನಮ್ಮಲ್ಲಿ ಹಲವಾರು ಹುಡುಗರು ಸ್ಟೇಟ್ ಗಾಡಿದ್ದಾರೆ, ಇಂಡಿಯಾ ಗಾಡಿದ್ದಾರೆ. ಈಗ ನಮ್ಮ ಗೌತಮು ಅವನ ಶ್ರಮ, ಅವನ ಶ್ರದ್ಧೆಯಿಂದ ಇವತ್ತು ಮೊದಲನೇ ವಿಶ್ವಕಪ್ಗೆ ಅವನು ಆಡೋದಕ್ಕೆ ಅವಕಾಶ ಆಗಿದೆ. ಆಮೇಲೆ ನಮ್ಮಲ್ಲಿ ಆಡಿರ್ತಕ್ಕಂಥ ಆಟಗಾರರಿಗೆ ಹಲವಾರು ನೌಕರರು ಸಿಕ್ಕಿದೆ, ಹಲವಾರು ಸಂಸ್ಥೆಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಇದೊಂದು ಸಂಸ್ಥೆ ಕಟ್ಟೋದಕ್ಕೆ ಭಾಳ ಕಷ್ಟ ಆದ್ರೂ ರಾತ್ರಿ ಹಾಗೂ ಎಲ್ಲರೂ ಅವರೇ ಈ ಹುಡುಗರಿಗೆ ಏನಾದರೂ ಊಟ ತಿಂಡಿ ಅವರು ವಾರಕ್ಕೊಂದ್ಸರಿ ಮೊಟ್ಟೆ ಇಂಥವೆಲ್ಲನೂ ಅವರು ಕೈಯಿಂದ ಕೊಟ್ಟು ಇವತ್ತು ಸಂಸ್ಥೆನ ಇವತ್ತು ಈ ಮಟ್ಟಿಗೆ ಬಂದಿದೆ. ಇದಕ್ಕೆ ಕಾರಣಕರ್ತರು ನಮ್ಮ ರವಿಕಿರಣ್ ಅವರೂ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಅವರು ಮಾಜಿ ಕಾರ್ಯದರ್ಶಿಗಳಾಗಿದ್ದಾರೆ, ಈಗ ಕಾರ್ಯದರ್ಶಿಗಳು ಬಂದು ನಮ್ಮ ಶಶಿಕುಮಾರ್. ಹೀಗಾಗಿ ಗೌತಮ್ ಭಾಳ ಅಷ್ಟು ನಿಷ್ಠಾವಂತ, ಅವನಿಗೆ ಯಾವುದೇ ಥರದ ತಲೆಯಲ್ಲಿ ಇಲ್ಲ. ಅವನೇನಂತ ಅವನು ಮುಗ್ಧವಾಗಿ ಆಟ ಬೇರೆಯವ್ರ ಥರ ಎಲ್ಲ ಆಡಂಬರವಾಗಿ ಮಾಡಿಕೊಂಡು ಮಟ್ಟೋದು ಅವೆಲ್ಲ ಇಲ್ಲ. ಭಾಳ ಚೆನ್ನಾಗಿ ಆ ಆಟದ ಬಗ್ಗೆ ಶ್ರಮ ಇಟ್ಟು ಕಲಿತು ಇವತ್ತು ಅವನ ಶ್ರಮ ಅವ್ರ ತಂದೆ ತಾಯಿ ಮಾಡಿದ ಪುಣ್ಯಕ್ಕಿಂತ ಅವ್ರ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯಗೆ ಇವತ್ತು ವರ್ಲ್ಡಲ್ಲಿ ಇವತ್ತು ಅವನು ಒಬ್ಬ ಖೋಖೋ ವಿಶ್ವಕಪ್ಪಲ್ಲಿ ಆಡೋಕ್ಕೆ ಅವಕಾಶ ಸಿಕ್ಕಿದೆ. ಎಷ್ಟೋ ಕಡೆ ನೋಡ್ಬೋದು ಸರ್, ಕ್ರೀಡೆ ಅಂತ ತಕ್ಷಣ ಎಲ್ಲೋ ಒಂದ್ ಕಡೆ ಸರ್ಕಾರನೂ ಕೂಡ ಒಂದ್ ಸ್ವಲ್ಪ ಹಿಂದೆ ಹಾಕುತ್ತೆ ಇದು ಮಾಡೋದಕ್ಕೆ. ಸೊ ನೀವು ಇಂಥ ಟೈಮಲ್ಲಿ ಗೌರ್ಮೆಂಟ್ ಏನೊಂದು ಮನವಿನ ಮಾಡ್ತೀರಾ ಕ್ರೀಡಾಪಟುಗಳಿಗೆ ಎನ್ಕರೇಜ್ ಮಾಡೋ ಸಲುವಾಗಿ? ಅಮ್ಮ, ಈಗ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಈ ಕ್ಷೇತ್ರದ ವಿಜಯನಗರ ಕ್ಷೇತ್ರದ ಕೃಷ್ಣಪ್ಪನವರು ಒಂದು ಪತ್ರವನ್ನು ಬರೆದು ಇವತ್ತಿನ ಕ್ರೀಡೆಗಳಿಗೆ ತುಂಬ ಬಡತನದಲ್ಲಿ ಇರ್ತಕ್ಕಂಥವ್ರು ಶ್ರಮ ಪಟ್ಟಿದ್ದಾರೆ. ಅವ್ರ ತಂದೆ ಆಟೋ ಓಡಿಸ್ಕೊಂಡು ಇವತ್ತು ಈ ವಿಶ್ವ ಮಟ್ಟಕ್ಕೆ ಆಡಬೇಕಾದ್ರೆ ಅವ್ರ ಬಡತನ ಇದೆ. ಅವರಿಗೆ ನಿಮ್ಮ ಸರ್ಕಾರದಿಂದ ಗೌರವಧನವನ್ನು ಕೊಡಬೇಕು. ಹಾಗೂ ನಮ್ಮ ಕರ್ನಾಟಕದಿಂದ ಚೈತ್ರ ಆ ಹುಡುಗಿಗೂ ಭಾಳ ಅವರು ಬಡತನದಲ್ಲಿ ಬೆಳೆಯತಕ್ಕಂಥವ್ರು. ಅದಕ್ಕೆ ನಾವೊಂದು ಮನವಿ ಮಾಡ್ತಾ ಇದ್ವಿ. ಈಗಾಗಲೇ ನಮ್ಮ MLA ಅವರು ಕೃಷ್ಣಪ್ಪ ಅವರ ಕಡೆಯಿಂದ ನಾವು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ಅವರಿಗೆ ಸಹಕಾರ ಕೊಡಬೇಕು. ನಮ್ಮದು ಇದು ಗ್ರಾಮೀಣ ಆಟ, ಇದಿರ್ಬೋದು, ಕಬಡ್ಡಿ ಇರ್ಬೋದು, ಎಷ್ಟೋ ವರ್ಷಕ್ಕೆ ಇವತ್ತು ನಮಗೆ ಇಂಟರ್ನ್ಯಾಷನಲ್ ಕ್ರೀಡೆಯಾಗಿ ಪರಿವರ್ತನೆ ಆಗಿದೆ. ಇದು ನಮ್ಗೆ ಭಾಳ ಖುಷಿ ತಂದಿರತಕ್ಕಂಥದ್ದು. ಮುಂದೆ ಇರ್ತಕ್ಕಂಥ ಈ ಆಟಗಾರರಿಗೆ ಒಂದು ಕೆಲಸಗಳು ಸರ್ಕಾರಿ ನೌಕರಿಗಳು ಕೊಡೋದು, ಅವರಿಗೆ ಎನ್ಕರೇಜ್ ಮಾಡೋದು ಅಂತ ಕೇಳಿಕೊಂಡು ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪತ್ರ ಮಾಡಿ ಕೇಳ್ತೀವಮ್ಮ. ಈಗಿನ ಒಂದು ಯಂಗ್ಸ್ಟರ್ಸ್ ನೋಡಿದ್ರೆ ಸ್ಪೋರ್ಟ್ಸ್ ಅಂದ್ರೆ ಎಲ್ಲೋ ಒಂದು ಸ್ವಲ್ಪ ಹಿಂದೆ ಆಗ್ತಾರೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ ಸರ್ ಈ ಪಾರ್ಟಿಸಿಪೇಟ್ ಮಾಡೋದಕ್ಕೆ? ಅಮ್ಮ, ಒಬ್ಬ ಮನುಷ್ಯನಿಗೆ ಬರೀ ಪಾಠ ವಿದ್ಯಾಭ್ಯಾಸ ಜೊತೆಗೆ ಆಟನೂ ಇರಬೇಕು. ಯಾಕೆಂದರೆ ಬೆಳಗ್ಗೆ ಮನುಷ್ಯ ಎದ್ದು ತನ್ನ ದೇಹನ ವ್ಯಾಯಾಮ ಮೂಲಕವಾಗಲಿ ಅಥವಾ ಈ ಥರ ಸ್ಪೋರ್ಟ್ಸ್ಗಳಲ್ಲಿ ಮಾಡಿದಾಗ ವಿದ್ಯೆಗೂ ಅವರು ಅರ್ಹತೆ ಕೊಡಬೇಕು, ಸ್ಪೋರ್ಟ್ಸ್ಗೂ ಅವರು ಅರ್ಹತೆ ಕೊಟ್ಟು ಮಾಡಿದಾಗ ನೋಡಿ, ಈಗ ಗೌತಮ್ ಅವನ ಸಾಧನೆ ಇದರಲ್ಲಿ ನಾನು ಸಾಧನೆ ಮಾಡ್ತೀನಿ ಅಂತೇಳಿ ಹೀಗೆ ಮನೋಭಾವನೆ ಬಂದು ಆ ಒಂದು ಕ್ರೀಡೆಗಳಿಗೆ ಅವರು ಪ್ರೋತ್ಸಾಹ ಕೊಟ್ಟು ಆಡಿದ್ರೆ ಅವರು ಇನ್ನೂ ವರ್ಲ್ಡ್ನಿಂದ ಮುಂದಕ್ಕೆ ಹೋಗ್ಬೋದು ಅಂತೇಳಿ ನನಗನ್ನಿಸುತ್ತಮ್ಮ.